ನಮಸ್ಕಾರ. ನಾನು ಸಿಗ್ಲಿ ಬಶ್ಯಾ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯಾ. ನಾನು ಇವತ್ತು ಭಾರತ ದೇಶದೊಳಗೆ ಜೈನ ಆಗಿರಲಿ, ಬುದ್ಧ ಆಗಿರಲಿ, ಪಾರ್ಸಿ ಆಗಿರಲಿ, ಸಿಖ್ ಆಗಿರಲಿ, ಹಿಂದೂ ಆಗಿರಲಿ, ಇಸ್ಲಾಂ ಆಗಿರಲಿ, ಕ್ರೈಸ್ತ ಆಗಿರಲಿ, ಇವರೆಲ್ಲರೂ ಈ ದೇಶದ ಬೆನ್ನೆಲುಬು ಹಾಗೂ ಇವರೆಲ್ಲರೂ ಭಾರತೀಯರು ಹಾಗೂ ಎಲ್ಲರೂ ಹಿಂದೂಸ್ತಾನಿಗಳು, ಎಲ್ಲರೂ ಇಂಡಿಯಾದವರು. ಇದರಲ್ಲಿ ಕಲ್ಲಡ್ಕ ಪ್ರಭಾಕರ್ ಅಪ್ಪಂದು ಅಲ್ಲ, ಇದು ಹಿಂದೂಸ್ತಾನ, ಮತ್ತು ಕ್ಯೂಟಿ ಖಾದರ್ ಅಪ್ಪಂದು ಅಲ್ಲ, ಇದು ಹಿಂದೂಸ್ತಾನ. ಈ ಭಾರತ ದೇಶದ ಮೂಲ ನಿವಾಸಿಗಳ ಪ್ರತಿಯೊಬ್ಬರ ದೇಶ ಯಾವುದು ಅಂದರೆ ಅದು ಭಾರತ. ಇದನ್ನು ಕಲ್ಲಡ್ಕ ಪ್ರಭಾಕರ್ ಆ ಹಲ್ಕ ನನ್ನ ಮಗ ತಿಳ್ಕೋಬೇಕು. ನೀನೇನು ಸುಪ್ರೀಂ ಜಡ್ಜನ ಮಗನೇ? ಏನು ಪ್ರಧಾನಮಂತ್ರಿನ ನೀನು? ಏನು ಮುಖ್ಯಮಂತ್ರಿನ ನೀನು? ಏನು ನೀನು ಯಾವುದಕ್ಕೆ ಉಪಯೋಗದಿ ನೀನು? ಒಂದು ಧರ್ಮಕ್ಕಷ್ಟೇ ನೀನು ಉಪಯೋಗ ಇರೋದು ಮಗನೇ. ಇನ್ನೊಂದು ಧರ್ಮದ ಹಕ್ಕಿಗೆ ಧಕ್ಕೆ ಕೊಡೋಕ್ಕೆ ನೀ ಯಾವನು? ನಿನಗೆ ಮುಕ್ಕಳಾಗ ಮಿಟ್ರೆ ಇಲ್ಲ. ರಾಜಕೀಯಕ್ಕೆ ಬಂದು ನಿಂತುಕೊಂಡು ದೇಶನ ಅಭಿವೃದ್ಧಿಗೊಳಿಸು, ನಿನಗಷ್ಟು ತಾಕತ್ತಿದ್ರೆ. ಏನು ಹೇಳ್ತೀನಿ ನೀನು? ಈ ಭಾರತ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಮಾನತೆಯ ಹಕ್ಕಿದೆ, ಸಮಾನತೆಯ ಜೀವನ ಇದೆ, ಸಮಾನತೆಯ ಮೀಸಲಾತಿ ಇದೆ. ಈಗ ನಿನ್ನ ಹೇಳಿಕೆಯಲ್ಲಿ ಏನಂದರೆ, ಒಬ್ಬ ಇಸ್ಲಾಂದವನು ಯುಟಿ ಖಾದರ್ ಒಬ್ಬ ಇಸ್ಲಾಂದವನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಜೊತೆಲೂ ಹೋಗ್ತಿರಲ್ಲ, ಮಾಂಸ ತಿನ್ನೋರ ಜೊತೆಲೂ ಹೋಗ್ತಿರಲ್ಲ ಅಂತ ಹೇಳ್ತೀಯಲ್ಲ. ಕಲ್ಲಡ್ಕ ಪ್ರಭಾಕರ್, ಯುಟಿ ಖಾದರ್ ಜೊತೆಲಿ ಹೋದರೆ ಅವನು ಮಾಂಸ ತಿಂದಿರ್ತಾನೆ, ಅವನ ಜೊತೆಲಿ ನೀವು ದೇವಸ್ಥಾನಕ್ಕೆ ಅವಕಾಶ ಕೊಡ್ತಿರಲ್ಲ ಅಂತ ಕೇಳ್ತೀಯಲ್ಲ. ನಾನು ನಿನಗೊಂದು ಪ್ರಶ್ನೆ ಕೇಳ್ತೀನಿ. ಕುಂಭಮೇಳಕ್ಕೆ ಹೋಗ್ತೀಯಲ್ಲ ನೀನು? ಯುಟಿ ಖಾದರ್ ದನ ತಿಂದು ಆ ಸ್ಪೀಕರ್ ಸ್ಥಾನದಲ್ಲಿ ಬಂದು ತೀರ್ಪು ನೀಡ್ತಾನೆ. ಮತ್ತು ನೀನು ಅನ್ನ ತಿಂತೀಯಲ್ಲ, ಹಿಂಗೆ ತಿಂದು ಮಂಗನಂಗಾಗಿ ಆ ಕುಂಭಮೇಳದಲ್ಲಿ ಸತ್ಯ ಹಣ ತಿನ್ನೋ ಅಗೋರಿಗಳ ಜೊತೆಲಿ ಕುಂಭಮೇಳದಲ್ಲಿ ಸ್ನಾನ ಮಾಡ್ತೀಯಲ್ಲ. ನಿನ್ನ ಜೊತೆಲೇ ಯಾರು ಬರಬೇಕು? ಸತ್ಯ ಹಣ ತಿನ್ನೋರ ಜೊತೆಲೇ ನೀನು ಹೋಗ್ತೀಯಲ್ಲ. ಇದು ಸರಿನಾ? ಅವನು ದನ ತಿಂದು ಸ್ಪೀಕರ್ ಸ್ಥಾನದಲ್ಲಿ ಬಂದು ಕುಂತು ತೀರ್ಪು ನೀಡ್ತಾನೆ. ದೇವಸ್ಥಾನಕ್ಕೆ ಎಲ್ಲ ಜಾತಿ ಧರ್ಮದವ್ರ ಜೊತೆಲಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಬರ್ತಾನೆ. ಅವನು ಜೊತೆಲಿ ನೀವು ಯಾಕೆ ಹೋಗ್ತೀರಿ ಅಂತ ನಿನ್ನ ಪ್ರಶ್ನೆ ಐತಲ್ಲ. ಮತ್ತು ನಾವೆಲ್ಲರೂ ಕೇಳ್ತೀವಿ, ನೀ ಯಾಕೆ ಕುಂಭಮೇಳದಲ್ಲಿ ಅಗೋರಿಗಳ ಜೊತೆಲಿ ಹೋಗಿ ಜೊತೆ ಅವರು ಸ್ನಾನ ಮಾಡಿದ ನೀರಿನಲ್ಲಿ ನೀನು ಸ್ನಾನ ಮಾಡ್ತೀಯಲ್ಲ. ಅವ್ರು ಸತ್ತು ಹೆಣ ತಿಂತಾರೆ. ಈ ದೇಶದಲ್ಲಿ ತಿಳ್ಕೊ, ಅನ್ನ ತಿನ್ನೋಕೆ ಬಾಳೆಯಲ್ಲಿ ಕೊಟ್ಟಂಥ ಮಹಾತ್ಮ ಯಾರಂದ್ರೆ ಬಸವಣ್ಣವರು. ಬಾಳೆಯಲ್ಲಿ ಅನ್ನ ತಿಂದು ಬದುಕ್ರಿ ಅನ್ನೋಂಥ ಸ್ಥಾನ ಕೊಟ್ಟಿದ್ದು ಬಸವಣ್ಣವರು. ಸತ್ಯ ಹಣ ತಿನ್ನೋಕ್ಕೆ ಅವಕಾಶ ಕೊಟ್ಟಿದ್ದ್ಯಾರು? ಅಗೋರಿಗಳು. ದನ ತಿನ್ನೋರು ಇಸ್ಲಾಂದವರು, ಹಂದಿ ತಿನ್ನೋರು ಕ್ರೈಸ್ತರು. ಎಲ್ಲದೂ ಅವರವರ ಹಕ್ಕಿನಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗಳಲ್ಲಿ ಅವರು ಭಾಗವಹಿಸ್ತಾರೆ. ಅದರಲ್ಲೇ ಅವರು ಭೋಜನ ಮಾಡ್ತಾರೆ. ನಿನಗೆ ಮಾಡೋ ಇಷ್ಟ ಇದ್ದರೆ ಹೋಗು, ಯುಟಿ ಖಾದರ್ ಮನೆಗೆ ಹೋಗಿ ನೀನು ತಿಂದು ಬಾ. ನಿನಗೆ ಬೇಡ ಅಂತಾರೆ. ಹೆಂಗೆ ಬಿರಿಯಾನಿ ತಿಂತೀನಿ ಟೋಪಿ ಹಾಕ್ಕೊಂಡು ಅವ್ರ ವ್ಯವಸ್ಥೆ ಇದ್ದಾಗ ಕೆಲಸ ಮಾಡಿಕೊಂಡು ಈ BJP ಪಕ್ಷಕ್ಕೆ ನೀವು ಎತ್ತಿ ಹಿಡಿದಿರಲ್ಲ. ಕಲ್ಲಡ್ಕ ಪ್ರಭಾಕರ್ ಏನು ಅದಕ್ಕೆ ಹೇಳೋದು, ಈ CT ರವಿ ನನ್ನ ಮಗನಿಗೂ ಬುದ್ಧಿಲ್ಲ, ಈ ಬಸವರಾಜ್ ಯತ್ನಾಳ ನನ್ನ ಮಗನಿಗೂ ಬುದ್ಧಿಲ್ಲ, ಈ ಅಶೋಕ್ ನನ್ನ ಮಗನಿಗೂ ಬುದ್ಧಿಲ್ಲ, ಮತ್ತು ಈ ಸೂಲೆಬೆಲೆ ಚಕ್ರವರ್ತಿ ನನ್ನ ಮಗನಿಗೂ ಬುದ್ಧಿಲ್ಲ, ಮುತಾಲಿಕಿಗೂ ಬುದ್ಧಿಲ್ಲ. ಎಷ್ಟು ಈ ವಿಧದ ಒಂದು ಧರ್ಮಕ್ಕೆ ಬೆಂಕಿ ಹಚ್ಚಿಡೋಂಥವ್ರಿಗೆ ನಾನು ಕೇಳೋದು, ನಿಮ್ಮಂಥವರಿಂದನೇ ಈ ದೇಶಕ್ಕೂ ಕೆಟ್ಟ ಕೂಲಿಗೆಡ್ತಾ ಇರೋದು.
ಅದಕ್ಕೋಸ್ಕರ ಕಲ್ಲಡ್ಕ ಪ್ರಭಾಕರ್ ಈ ಸತ್ಯ ಹಣ ತಿನ್ನೋರ ಜೊತೆಲಿ ಹೋಗಿ ಸ್ನಾನ ಮಾಡಿ ದೇವಸ್ಥಾನ ಆ ಕುಂಭಮೇಳದಲ್ಲಿ ಪಾಲ್ದಾರ ಆಗಿಬಿಡ್ತೀರಿ. ಅವರು ಸ ದನ ತಿಂದು ದೇವಸ್ಥಾನಕ್ಕೆ ಹೋಗ್ತಾರೆ, ಹಂದಿ ತಿಂದು ದೇವಸ್ಥಾನಕ್ಕೆ ಹೋಗ್ತಾರೆ. ಯಾವ ದೇವ್ರು ಬೇಡ ಅಂತ ಕರಿತೈತಿ? ಹಿಂದೂ ದೇವ್ರುಗಳಲ್ಲಿ ಕ್ವಾಣನ ಕಡೆಯಂಗಿಲ್ವಾ? ಅದು ಪ್ರಾಣಿ ಅಲ್ವಾ? ಪ್ರಾಣಿ ಹೌದಿಲ್ಲ? ಬಾ ಇಲ್ಲೇ ಹಾವನೂರು ದ್ಯಾಮವ್ವನ ಕ್ಷೇತ್ರಕ್ಕೆ ಬಾ, ಹಾವೇರಿ ಜಿಲ್ಲಾ ಹಾವನೂರಿಗೆ. ಅಲ್ಲಿ ಕ್ವಾಣನ ಕಡಿತಾರೆ, ಬ್ರಾಹ್ಮಣರ ಕೊಡ್ತಾರೆ ಅದನ್ನು ಕಡಿರಿ ಅಂತ. ಅದಕ್ಕೋಸ್ಕರ ನೀನು ಮುಕ್ಕಳಿ ಮುಚ್ಕೊಂಡು ನಿಂದೇನು ಕೆಲಸ ಇತ್ತು ಅಷ್ಟು